ನಮಸ್ಕಾರ ಎಲ್ಲರಿಗೂ. ನಾನು ಉಮಾ ಜಯಸಿಂಹ, ಎಂಪವರಿಂಗ್ ಯು ಇಂದ. ಇವತ್ತು ನಾನು ಹೈಪರ್ ಯೂರಿಸೀಮಿಯಾ ಅಥವಾ ಅಧಿಕ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ಹೈಪರ್ ಯೂರಿಸೀಮಿಯಾ ಅಥವಾ ಅಧಿಕವಾದ ಯೂರಿಕ್ ಆ್ಯಸಿಡ್ ಏನಕ್ಕೆ ಜಾಸ್ತಿ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸಾಧಾರಣವಾಗಿ ಮೈಯಲ್ಲಿ ನಮ್ಮ ಶರೀರದಲ್ಲಿ ನ್ಯಾಚುರಲ್ ಆಗಿ ಯೂರಿಕ್ ಆ್ಯಸಿಡ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಯಾಕೆ ಅಂದರೆ ಪ್ಯೂರಿನ್ಸ್ ಅಂತ ಹೇಳ್ತೀವಿ. ಇದು DNA RNA ಇಲ್ಲಿರುವ ಒಂದು ಸಬ್ಸ್ಟೆನ್ಸು. ಆ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಆದಾಗ ಈ ಯೂರಿಕ್ ಆ್ಯಸಿಡ್ ಬರುತ್ತೆ. ಸೊ ಈ ಯೂರಿಕ್ ಆ್ಯಸಿಡ್ ಏನು ಬರುತ್ತೆ ಅದು ನಾರ್ಮಲ್ ಲೆವೆಲ್ಸ್ ಇರುತ್ತೆ. ಅದು ಒಂದು ವೇಸ್ಟ್ ಪ್ರಾಡಕ್ಟು. ಸೊ ಅದನ್ನು ಸಾಧಾರಣವಾಗಿ ಕಿಡ್ನಿ ಹೊರ ಹಾಕುತ್ತೆ ಬಾಡಿಯಿಂದ, ಮೈಯಿಂದ ಅದನ್ನು ಆಚೆ ಹಾಕೋದು ಕಿಡ್ನಿ ಕೆಲಸ. ಆದರೆ ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಸಾಧಾರಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ಬೊಬ್ಬರಲ್ಲಿ. ಸೊ ಆದಾಗ ಏನೇನು ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇದು ಗೌಟ್ ಅಂತ ಹೇಳ್ತೀವಿ. ಗೌಟ್ ಅಂದಾಗ ಇದರಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿ ಆ ಯೂರಿಕ್ ಆ್ಯಸಿಡ್ ಎಲ್ಲ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗುತ್ತೆ, ಆದರೆ ಕಲ್ಲು ಥರ ಫಾರ್ಮ್ ಆಗುತ್ತೆ. ಸಾಧಾರಣವಾಗಿ ಈ ಕಲ್ಲುಗಳೆಲ್ಲ ಕಾಲು ಬೆರಳುಗಳಲ್ಲಿ, ಕೈ ಬೆರಳುಗಳಲ್ಲಿ, ಮಂಡಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸಾಧಾರಣವಾಗಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಇದ್ದವರಿಗೆ ಹೆಬ್ಬೆರಳು, ಕಾಲಿನ ಹೆಬ್ಬೆರಳಲ್ಲಿ ತುಂಬ ನೋವು ಉಂಟಾಗತ್ತೆ. ಅದು ಕೆಂಪಾಗೋದು, ಊತ ಬರೋದು ಸಾಧಾರಣ. ನೋವಿನ ತೀವ್ರತೆ ಎಲ್ಲಿಗೆ ಮಟ್ಟಿಗೆ ಇರುತ್ತೆ ಅಂದರೆ ಹೊದಿಕೆ ಹೊದ್ಕೊಂಡಾಗ, ಮಲಗುವಾಗ ಹೊದಿಕೆ ಹೊದ್ಕೊಂಡ್ರೆ ಹೊದಿಕೆ ಟಚ್ ಆದ್ರೂ ಬೆಟ್ಟು ನೋವಾಗಕ್ಕೆ ಶುರುವಾಗುತ್ತೆ, ಅಂತಹ ನೋವಿರುತ್ತೆ. ಸೊ ಈ ಸಾಧಾರಣವಾಗಿ ನೋವು ರಾತ್ರಿ ಮಲಗೋಕ್ಕೆ ಮುಂಚೆ, ಬೆಳಗ್ಗೆ ಎದ್ದ ಕೂಡಲೇ ಎಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಈ ಯೂರಿಕ್ ಆ್ಯಸಿಡ್ ಲೆವೆಲ್ಸು ಗೌಟ್ ಅಲ್ಲದೆ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಅಂದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಕೂಡ ಆಗೋ ಸಾಧ್ಯತೆ ಇರುತ್ತೆ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ. ನಾ ಆಗಲೇ ಹೇಳಿದೆ ಯೂರಿಕ್ ಆ್ಯಸಿಡ್ ಅನ್ನೋದು ವೇಸ್ಟ್ ಪ್ರಾಡಕ್ಟು. ಸೊ ಏನಕ್ಕೆ ಇದು ಜಾಸ್ತಿ ಆಗತ್ತೆ ಅಂದರೆ, ಒಂದು, ನಮ್ಮ ಯೂರಿಕ್ ಆ್ಯಸಿಡ್ನ ಆಚೆ ಹಾಕೋಷ್ಟು ಶಕ್ತಿ ಕಿಡ್ನಿಗಿಲ್ಲದಿದ್ದಲ್ಲಿ, ಅಂದರೆ ಕಿಡ್ನಿ ತೊಂದರೆ ಆದಾಗ, ಕಿಡ್ನೀಸು ಮೈಯಿಂದ ಯೂರಿಕ್ ಆ್ಯಸಿಡ್ ಆಚೆ ಹೊರ ಹಾಕದಿದ್ದಾಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಅಥವಾ ನಾವು ತಿನ್ನೋ ಆಹಾರದಲ್ಲಿ ಸಾಧಾರಣವಾಗಿ ಪ್ಯೂರಿನ್ಸ್ ಜಾಸ್ತಿ ಇದ್ದರೆ, ಅದು ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಅಂದರೆ ರೆಡ್ ಮೀಟ್ ಅಂತ ಕರಿತೀವಿ, ಮಟನ್ ಅಂತ ಹೇಳ್ತೀವಲ್ಲ, ಆಮೇಲೆ ಅಂಗಾಂಗ ಮಾಂಸ, ಆರ್ಗನ್ ಮೀಟ್ ಅಂತ ಹೇಳ್ತೀವಿ. ಆ ಆರ್ಗನ್ ಮೀಟಿಂದ ಅಥವಾ ಈ ರೆಡ್ ಮೀಟ್ ಅಂತೀವಲ್ಲ, ಇದರಿಂದ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಬಿಯರ್ ಸ್ಪೆಷಲಿ ಜಾಸ್ತಿ ತಗೊಳ್ಳೋದ್ರಿಂದ ಇದರಿಂದನೂ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಈಗ ಇದನ್ನು ಹೇಗೆ ನಾವು ನಿಯಂತ್ರಣಗೊಳಿಸಬೇಕು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಜೀವನ ಶೈಲಿ ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಜೀವನ ಶೈಲಿ ಅಂದರೆ ಅಧಿಕ ರಕ್ತದ ಒತ್ತಡ, ಅಧಿಕವಾದ ಸಕ್ಕರೆ ಅಂಶ ಅಂದರೆ ಡಯಾಬಿಟಿಸ್ ಇರುವವರಿಗೆ, ಅಥವಾ ಅಧಿಕ ತೂಕ, ಇವೆಲ್ಲನೂ ತುಂಬ ಮುಖ್ಯವಾದ ಅಂಶಗಳಾಗತ್ತೆ. ಸೊ ತೂಕ ನಿರ್ವಹಣೆ ಮಾಡೋದು, ವೆಯ್ಟ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು, ಶುಗರ್ ಕಂಟ್ರೋಲ್ ಇಂಪಾರ್ಟೆಂಟು. ಹಾಗೆಯೇ ಸಕ್ಕರೆ ಜಾಸ್ತಿ ಇರುವಂತಹ ತಿನಿಸುಗಳು, ಪಾನೀಯಗಳು ಅಂದರೆ ಏರೇಟೆಡ್ ಬೆವರೇಜಸ್, ಕೂಲ್ ಡ್ರಿಂಕ್ಸ್ ಅಂತ ಹೇಳ್ತೀವಲ್ಲ, ಇದರಿಂದನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ತುಂಬ ಅವಾಯ್ಡ್ ಮಾಡಿಬಿಟ್ರೆ ಒಳ್ಳೆಯದು. ಲಿಮಿಟ್ ಮಾಡೋಕ್ಕಿಂತ ಅಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದೇ ಒಳ್ಳೆಯದು ಯೂರಿಕ್ ಆ್ಯಸಿಡ್ನ ನಿಯಂತ್ರಣಗೊಳಿಸಬೇಕು ಅಂದರೆ. ಜೊತೆಗೆ ಒಳ್ಳೆ ನೀರು ಸಾಕಷ್ಟು ಕುಡಿಬೇಕು. ಹೆಚ್ಚಾಗಿ ನಿಂಬೆ ನೀರು ಕುಡಿಯೋದು ತುಂಬ ಒಳ್ಳೆಯದಾಗತ್ತೆ. ಮೈ ತೂಕ ನಿಯಂತ್ರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮಾಡ್ತಾ ಜೊತೆಗೆ ಆಲ್ಕಹಾಲ್ ಸೇವನೆ ಅಭ್ಯಾಸ ಇದ್ದರೆ ಬಿಯರ್ ಬಿಟ್ಟುಬಿಡೋದು, ಇದೆಲ್ಲನೂ ಹೆಲ್ಪ್ ಆಗುತ್ತೆ. ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಮೈ ತೂಕ ಇಳಿಸ್ಕೊಳ್ತಾ ಹೋದರೆ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಜೊತೆಗೆ ನೀರು ಕುಡಿಯೋದು, ನಿದ್ದೆ, ಇವೆಲ್ಲ ಜೀವನ ಶೈಲಿಯ ಎಲ್ಲ ಅಂಶಗಳು. ನಿದ್ದೆ, ಆಮೇಲೆ ಎಕ್ಸಸೈಸ್ ಮಾಡೋದಾಗಲಿ, ಆಹಾರ ಪದ್ಧತಿಗಳು ಸರಿಯಾಗಿ ತಗೊಳ್ಳೋದಾಗಲಿ, ಇದೆಲ್ಲ ನಿಯಂತ್ರಣ ಬಂದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಕಂಟ್ರೋಲ್ ಆಗುತ್ತೆ. ಅಂದರೆ ಹೈಪರ್ ಯೂರಿಸೀಮಿಯಾ ಕಡಿಮೆ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಎಂಪವರಿಂಗ್ ಯು. ಥ್ಯಾಂಕ್ ಯು, ಧನ್ಯವಾದಗಳು.